ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗಿಣಿಮೂತಿ ಮಾವಿನಕಾಯಿ ಸಿಹಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಫ್ರೆಂಡ್ಸ್ ಫಾರ್ಮಿಗೆ ಹೋಗಿದ್ವಿ, ಅಲ್ಲಿ ಗಿಣಿಮೂತಿ ಮಾವಿನಕಾಯಿ ನೇತಾಡ್ತಾ ಇತ್ತು, ಅದನ್ನು ತೊಗೊಂಡು ಬಂದಿದ್ದೆ. ಅದರದ್ದು ನಾವು ಸಿಹಿ ಉಪ್ಪಿನಕಾಯಿ ಅಂತ ಮಾಡ್ತೀವಿ. ಒಂದು ಮಾವಿನಕಾಯಿ ತೊಗೊಂಡಿದ್ದೀನಿ, ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ, ಸುಮಾರು ಮುಕ್ಕಾಲು ಬಟ್ಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದು ಗಿಣಿಮೂತಿಯ ಮಾವಿನಕಾಯಿಯ ಸಿಹಿ ಉಪ್ಪಿನಕಾಯಿಗೆ ನಾವು ಗೋಡ್ಲೊಂಚೆ, ಅಂಬೆ ಗೋಡ್ಲೊಂಚೆ ಅಂತ ಕರಿತೀವಿ. ಇದಕ್ಕೆ ನಾನು ಒಂದು ದೊಡ್ಡದು ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದು ಮಾವಿನಕಾಯಿಗಳು ಎಲ್ಲ ಕಡೆಯಲ್ಲೂ ಸಿಗ್ತಾನೆ ಇರ್ತವೆ. ಗಿಣಿಮೂತಿ ಮಾವಿನಕಾಯಿ ಯಾವಾಗಲೂ ಸಿಗ್ತಾ ಇರುತ್ತೆ. ಇದು ಸ್ವಲ್ಪ ಹಣ್ಣಿಗೆ ಆಗೋಕ್ಕೆ ಬಂದಿತ್ತು. ಸ್ವಲ್ಪ ಕಾಯಿ ಇದ್ದರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಕಾಯಿ ಆಗಿದ್ದರೆ ಹುಳಿ ಜಾಸ್ತಿ ಚೆನ್ನಾಗಿರುತ್ತೆ. ಇದು ಹುಳಿ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಾಗುತ್ತೆ. ಇದ್ರ ಸಿಪ್ಪೆ ತೊಳ್ಕೊಂಡು ಚೆನ್ನಾಗಿ ಸಿಪ್ಪೆ ತೆಕ್ಕೊಂಡು ಸಣ್ಣ ಸಣ್ಣ ಚೂರುಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣದು ಅಂತಲ್ಲ, ಸುಮಾರಾಗಿ ಚೂರುಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ಇದು ಎಲ್ಲ ಕಡೆಯಲ್ಲೂ ಸಿಗೋ ಅಂಥ ಯಾವ ಟೈಮಲ್ಲಾದರೂ ಸಿಗ್ತಾ ಇರುತ್ತೆ. ಇದನ್ನು ಉಪ್ಪಿನಕಾಯಿ ಅಂಥೇಳಿ ಮಾಡಿದ್ರು ಅದು ಒಂಥರ ನಂಚ್ಕೊಳ್ಳೋಕ್ಕೋಸ್ಕರ ಮಾಡೋದು. ಇದು ಉಪ್ಪಿನಕಾಯಿ ಸಿಹಿ ಇದ್ದರೂ ಕೂಡ ಇದು ಉಪ್ಪಿನಕಾಯಿ ನಂಚ್ಕೊಳ್ಳೋಕ್ಕೆ ಮಾಡೋದು. ಇದು ಇಷ್ಟು ಪೀಸ್ಗಳಾಗಿದೆ ನೋಡಿ, ಒಂದು ಮಾವಿನಕಾಯಿನಲ್ಲಿ ಇಷ್ಟು ಪೀಸ್ಗಳಾಗಿದೆ. ಈಗ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎಣ್ಣೆ ಒಂದು 2 ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಒಗ್ಗರಣೆಗೆ ನಮಗೆ ಎಷ್ಟು ಒಂದು 2 ಸ್ಪೂನ್, ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಮೆಂತ್ಯನೂ ಜಾಸ್ತಿ ಹಾಕ್ಕೋಬೇಕು. ಮೆಂತ್ಯ ಹಾಕ್ಕೊಂಡ್ರೆ ಒಳ್ಳೆ ಅರೋಮ ಕೊಡುತ್ತಿದ್ದು. ಮೆಂತ್ಯ ಸುಮಾರು ಒಂದು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಆಮೇಲೆ ಜಾಸ್ತಿ ಇಂಗನ್ನು ಹಾಕ್ಕೋಬೇಕು. ಜಾಸ್ತಿ ಇಂಗು, ಸಾಸಿವೆ, ಮೆಂತ್ಯ, ಇಂಗು ಇದು ಮೂರನ್ನು ಹಾಕ್ಕೋಬೇಕು. ಇದು ಕೆಂಪಿಗೆ ಸಣ್ಣ ಬೆಂಕಿನಲ್ಲಿ ಕೆಂಪಗೆ ಹುರ್ಕೋಬೇಕು. ಇಂಗನ್ನು ಜಾಸ್ತಿ ಹಾಕ್ಕೋಬೇಕು. 2 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು. ಇದು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಜಾಸ್ತಿ ಖಾರ ಬೇಕಂದರೆ. ನಾನು ಮೆಣಸಿನ ಪುಡಿನೂ ಯೂಸ್ ಮಾಡೋದ್ರಿಂದ ಬರೀ 2 ಮಾತ್ರ ಹಾಕಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನಷ್ಟು, ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಅದು ಸಣ್ಣ ಬೆಂಕಿನಲ್ಲಿ ಸ್ವಲ್ಪ ಕೆಂಪಗೆ ಹುರಿದ ಮೇಲೆ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದ ಮಾವಿನಕಾಯಿ ಪೀಸ್ಗಳನ್ನು ಹಾಕ್ಕೋಬೇಕು. ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಆ ಥರ ಅದ್ರದ್ದು ಪೀಸ್ಗಳನ್ನು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದಕ್ಕೆ ನಾನು ಉಪ್ಪನ್ನು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ಕೊಂಡಾದಮೇಲೆ ನೀರನ್ನು ಹಾಕ್ಕೊಂಡು ನಮಗೆ ಎಷ್ಟು ಕುದಿಸೋದಕ್ಕೆ, ಇದು ಬೇಯೋದಕ್ಕೆ, ಇದು ಬೇಗ ಬೆಂದುಬಿಡುತ್ತೆ. ಬೇಯೋದಕ್ಕೆ ಎಷ್ಟು ನೀರು ಬೇಕು, ಸುಮಾರು 1 ಲೋಟ ಹಾಕ್ಕೊಂಡಿದ್ದೀನಿ. ಮತ್ತು ತಿರ್ಗಾ ಹಾಕ್ಕೋಬೋದು ಬೇಕಂದರೆ. 1 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಇದು ಮೆಣಸಿನ ಪುಡಿ ಹಾಕ್ಕೋತಾ ಇದ್ದೀನಿ. ನಾನು 2 ಸ್ಪೂನ್ ಮೆಣಸಿನ ಪುಡಿನ ಹಾಕ್ಕೋತಾ ಇದ್ದೀನಿ. ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. 2 ಸ್ಪೂನ್ ನಾನು ಮೆಣಸಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಸಾಂಬಾರು ಪೌಡ್ರು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಹಾಕಿದ್ರೆ ಸಾಕು. ಒಂದು ಪರಿಮಳಕ್ಕೆ ಒಂದು ಅರ್ಧ ಸ್ಪೂನ್ ಸಾಂಬಾರು ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ. ಆಮೇಲೆ ಉಪ್ಪನ್ನು ಹಾಕ್ಕೊಂಬಿಟ್ಟು ಇದು ಬೆಲ್ಲ ತೋರಿಸಿದ್ನಲ್ಲ, ಅಷ್ಟು ಬೆಲ್ಲನ ಹಾಕ್ಕೋತೀನಿ ನಾನು. ಅಷ್ಟು ಬೆಲ್ಲನ ಜೊತೇಲಿ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋತೀನಿ. ಅಷ್ಟು ಬೆಲ್ಲನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಪೂರ ಹಾಕ್ಬಿಟ್ಟಿದ್ದೀನಿ. ಅದನ್ನು ಬೆಲ್ಲನೂ ಹಾಕ್ಬಿಟ್ಟು ಅದಕ್ಕೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಬೇಕು. ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಸಣ್ಣ ಬೆಂಕಿನಲ್ಲಿ ಇದು ಉಪ್ಪನ್ನು ಇವಾಗ ಹಾಕ್ಕೊಳ್ತೀನಿ. ಉಪ್ಪನ್ನು ಹಾಕ್ಕೊಂಬಿಟ್ಟು ನಮಗೆ ಎಷ್ಟು ಬೇಯಬೇಕು ಅಂತ ನೋಡ್ಕೊಂಬಿಟ್ಟು ಅದು ಸಣ್ಣ ಬೆಂಕಿನಲ್ಲಿ ಬೇಯಿಸ್ಕೋಬೇಕು. ಅದು ಮುಚ್ಚಿಬಿಟ್ಟು ಸಣ್ಣ ಬೆಂಕಿನಲ್ಲಿ ಬೇಯಿಸ್ಕೋಬೇಕು. ಉಪ್ಪು ಹಾಕಿದ್ದು ಇದರಲ್ಲಿ ತೋರಿಸೋದು ಮಿಸ್ ಆಗಿದೆ ಅಂತ ಅನಿಸುತ್ತೆ. ಈಗ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತೀನಿ.
ಅಕ್ಕಿ ಹಿಟ್ಟನ್ನು ನಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಅಕ್ಕಿ ಹಿಟ್ಟು ತೊಗೋಬೋದು. ನಾನು ಅರ್ಧ ಮುಕ್ಕಾಲು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ನಾನು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಲಿಕ್ವಿಡ್ ಥರ ಮಾಡ್ಕೋಬೇಕು, ನೀರು ಥರ ಮಾಡ್ಕೋಬೇಕು. ಇದು ನಾನು ಮುಕ್ಕಾಲು ಸ್ಪೂನಷ್ಟು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಮಾಡಿದರೆ ಜಾಸ್ತಿ ಬೇಕಾದರೆ ಹಿಟ್ಟನ್ನು ತೊಗೋಬೋದು. ಅಷ್ಟು ಇವಾಗ ನೋಡಿ, ಇದು ಇದು ಹುಳಿ ಜಾಸ್ತಿ ಇರಲಿಲ್ಲ, ಅದಕ್ಕೆ ನಾನು ಹುಣಸೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಇದು ಹುಳಿ ಚೆನ್ನಾಗಿರೋ ಕಾಯಿ ಇದ್ದರೆ ಅದಕ್ಕೇನು ಹುಣಸೆ ಹಣ್ಣು ಬೇಕಾಗಿಲ್ಲ. ಇದಕ್ಕೆ ಹುಳಿ ಜಾಸ್ತಿ ಇರಲಿಲ್ಲ ಅಂದ್ಬಿಟ್ಟು ನಾನು ಹುಣಸೆ ಹಣ್ಣನ್ನು ಹಾಕ್ಕೋತಾ ಇದ್ದೀನಿ. ಹುಣಸೆ ರಸನ ಕಿವುಚ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಆಮೇಲೆ ಇವಾಗ ಅಕ್ಕಿ ಹಿಟ್ಟು ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಬೇಕು. ಇದು ತುಂಬ ಸುಲಭವಾಗಿ ಮಾಡುವಂಥ ಉಪ್ಪಿನಕಾಯಿ. ಇದು ಜಾಸ್ತಿ ದಿವಸ ಇಡೋಕ್ಕೆ ಅಂಥ ಉಪ್ಪಿನಕಾಯಿ ಅಲ್ಲ. ಇದು 2 ದಿನ ಫ್ರಿಜ್ಜಲ್ಲಿ ಇಟ್ಟು ತಿನ್ಬೋದು ಅಷ್ಟೇನೆ. ಬಟ್ ಹೊರಗಿಟ್ಟರೆ ಒಂದು ದಿನಕ್ಕೆ ಖಾಲಿ ಮಾಡಿಬಿಡ್ಬೇಕು. ಆ ಥರ ಉಪ್ಪಿನಕಾಯಿ ಇದು. ಸಿಹಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ. ಇದು ಇವಾಗ ಸಣ್ಣ ಬೆಂಕಿನಲ್ಲಿ ಕುದಿಸ್ಕೋಬೇಕು. ಸಣ್ಣ ಬೆಂಕಿನಲ್ಲಿ ಕುದಿದೆ ನೋಡಿ. ಇದು ಇವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದಕ್ಕೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲರು. ಇದಕ್ಕೆ ಸಿಹಿ ಉಪ್ಪಿನಕಾಯಿ ಅಂತ ಹೇಳಿ ಸೈಡ್ ಡಿಶ್ ಥರ ಯೂಸ್ ಮಾಡ್ಬೋದು. ಅನ್ನಕ್ಕೂ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಬೋದು. ಇದು ಭಾಳ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಿಹಿಯಾಗಿ ಖಾರವಾಗಿ ಹುಳಿಯಾಗಿ ಇರಬೇಕು, ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಹೆಚ್ಚಾಗಿ ಮಾವಿನಕಾಯಿಂದಲೇ ಮಾಡೋದು. ಇದನ್ನು ನಂದು ಮಾವಿನಕಾಯಿ ತೊಗೊಂಡಿರೋದು ಸ್ವಲ್ಪ ಮಾಗಿತ್ತಲ್ಲ, ಹಾಗಾಗಿ ಹುಳಿ ಜಾಸ್ತಿ ಇರಲಿಲ್ಲ. ಅದಕ್ಕೆ ನಾನು ಹುಣಸೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ. ಕಾಯಿ ಇದ್ದರೆ ಹುಳಿ ಚೆನ್ನಾಗಿದ್ದರೆ ಹುಣಸೆಹಣ್ಣಿನ ರಸನ ಹಾಕ್ಕೋಬೇಕು ಅಂತ ಏನಿಲ್ಲ. ಅದಕ್ಕೆ ನೋಡಿ ಫೈನಲ್ ಪ್ರಾಡಕ್ಟ್ ಇದು. ಎಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಳ್ಳಿ. ನೋಡಿದ್ದಕ್ಕೆ ಥ್ಯಾಂಕ್ಸ್, ಧನ್ಯವಾದಗಳು.